ಯುದ್ಧ ಕಾಲದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಮಹತ್ವದ ಸಂದೇಶವನ್ನ ನೀಡಿದ್ದಾರೆ. ಆ ಸಂದೇಶ ಒಂದೊಂದು ಕೂಡ ಒಂದೊಂದು ಸೂಚನೆ ಇದ್ದ ಹಾಗೆ. ಅದು ಅಷ್ಟ ಸಂದೇಶ. ದೇಶವಾಸಿಗಳಿಗೆ ಹಾಗಾದ್ರೆ ಟೆನ್ಷನ್ ಶುರುನಾ? ಚಿನ್ನ, ಪೆಟ್ರೋಲ್, ರಸಗೊಬ್ಬರ, ಮೋದಿ ಮಾತಿನ ಮರ್ಮ ಏನು ಹಾಗಾದ್ರೆ? ಮಧ್ಯಪ್ರಾಚ್ಯ ಯುದ್ಧದಿಂದಾಗಿ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಏರಿಕೆಯ ಭೀತಿ ಉಂಟಾಗಿರುವ ನಡುವೆಯೇ ಪ್ರಧಾನಿ ನರೇಂದ್ರ ಮೋದಿ ದೇಶಕ್ಕೆ ಅಷ್ಟ ಸಂದೇಶವನ್ನ ನೀಡಿದ್ದಾರೆ. 1 ವರ್ಷ ಚಿನ್ನ ಖರೀದಿಸಬೇಡಿ ಅಂತ ಹೇಳಿದ್ದಾರೆ ಮೋದಿ. ಹಾಗಾದ್ರೆ ಯಾಕೆ ಈ ಸಂದೇಶ ನೀಡಿರೋದು? ಪೆಟ್ರೋಲ್ ಕಡಿಮೆ ಬಳಸಿ ಅಂತ ದೇಶದ ಜನರಿಗೆ ಹೇಳಿದ್ದಾರೆ. ಹಾಗಾದ್ರೆ ಮೋದಿ ಮಾತಿನ ಹಿಂದೆ ಭವಿಷ್ಯದ ನಿಗೂಢ ಸಂದೇಶ ಏನಾದರೂ ಅಡಗಿದೆಯಾ? ಆ ಚರ್ಚೆ ಈಗ ಶುರುವಾಗಿದೆ. ಎಚ್ಚರಿಕೆಯ ನುಡಿಗಳನ್ನಾಡಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ. ಸ್ಕ್ರೀನ್ ನಲ್ಲಿ ನಾವು ಗಮನಿಸ್ತಾ ಇದ್ದೀವಿ ಪ್ರಧಾನಿ ಮೋದಿ ನೀಡಿದಂತಹ ಅಷ್ಟ ಸಂದೇಶಗಳು. ಕೊರೋನಾ ಟೈಮ್ ವರ್ಕ್ ಫ್ರಮ್ ಹೋಮ್ ಯಾವ ರೀತಿ ಮಾಡ್ತಾ ಇದ್ವೋ ಅದೇ ರೀತಿಯಾಗಿ ಈಗಲೂ ಕೂಡ ಮುಂದುವರಿಸಿ ಅನ್ನೋದನ್ನ ಹೇಳ್ತಾರೆ. ಇದರ ಜೊತೆಗೆ ಹಲವು ಸಂದೇಶ ನೀಡಿದ್ದಾರೆ. साथियों, हमें विदेशी मुद्रा बचाने के जो भी रास्ते हम लोग अपना सकते हैं, हमें बचाना होगा. साथियों, गोल्ड यानी सोने की खरीद एक और पहलू है जिसमें विदेशी मुद्रा बहुत अधिक खर्च होती है. एक जमाना था जब संकट आता था, कोई युद्ध होता था, तो लोग देश हित में सोना दान दे देते थे. आज दान की जरूरत नहीं है, लेकिन देश हित में हमको ये तय करना पड़ेगा कि साल भर तक घर में कोई भी फंक्शन हो, कोई भी कार्यक्रम हो, हम सोने के गहने नहीं खरीदेंगे, सोना नहीं खरीदेंगे. विदेशी मुद्रा बचाने के लिए हमारी देशभक्ति हमें चुनौती दे रही है और हमें इस चुनौती को स्वीकार करते हुए विदेशी मुद्रा को बचाना होगा. पेट्रोल डीजल का संयम से इस्तेमाल करना. साथियों, हमें पेट्रोल डीजल का उपयोग कम करना होगा. शहरों में जहां मेट्रो है वहां हम तय करें कि हम मेट्रो का ही उपयोग करेंगे, ज्यादा से ज्यादा मेट्रो में ही जाएंगे. अगर कार में ही जाना जरूरी है तो फिर कार पूल करने का प्रयास करें और भी लोगों को साथ बिठा लें. अगर हमें कहीं सामान भेजना हो तो कोशिश करनी है कि वह ज्यादा से ज्यादा रेलवे गुड्स के जो ट्रेन होती है, रेलवे की सर्विसेज से. ಇದು ನಿನ್ನೆ ಪ್ರಧಾನಿ ನರೇಂದ್ರ ಮೋದಿ ದೇಶದ ಜನರಿಗೆ ಕೊಟ್ಟಂತಹ ಅಷ್ಟ ಸಂದೇಶಗಳು. ಕೊರೋನಾ ಟೈಮ್ ರೀತಿ ವರ್ಕ್ ಫ್ರಮ್ ಹೋಮ್ ಮರು ಜಾರಿ ಮಾಡಿ, ಆನ್ಲೈನ್ ವರ್ಚುವಲ್ ಸಭೆ ನಡೆಸೋದಕ್ಕೆ ಕ್ರಮ ತೆಗೆದುಕೊಳ್ಳಿ. ಸಂದೇಶ 3, ಸ್ವಂತ ವಾಹನ ಬಿಟ್ಟು ಬಸ್, ಮೆಟ್ರೋ, ರೈಲುಗಳನ್ನ ಹೆಚ್ಚಾಗಿ ಬಳಸಿ. ಸಂದೇಶ 4, ಅನಗತ್ಯ ವಿದೇಶಿ ಪ್ರವಾಸ, ರಜೆ, ವಿದೇಶಿ ಮದುವೆ ಇದೆಲ್ಲವನ್ನೂ ಕೂಡ ತಪ್ಪಿಸಿ. ಹಾಗೆ ಸಂದೇಶ 5, 1 ವರ್ಷ ಅನಗತ್ಯ ಚಿನ್ನ ಖರೀದಿ ಮಾಡೋದಕ್ಕೆ ಹೋಗಬೇಡಿ. ಸಂದೇಶ 6, ಗೊಬ್ಬರ ಬಳಕೆ 50% ಕಡಿತ, ಸಾವಯವ ಕೃಷಿಗೆ ಹೆಚ್ಚಿನ ಆದ್ಯತೆಯನ್ನ ನೀಡಿ. ಸಂದೇಶ 7, ಕೃಷಿಗೆ ಡೀಸೆಲ್ ಬಿಟ್ಟು ಸೌರಶಕ್ತಿ ಪಂಪ್ ಸೆಟ್ ಅನ್ನ ಬಳಸಿ. ಸಂದೇಶ 8, ಕೋವಿಡ್ ಕಾಲದ ರೀತಿ
ಮಿತವ್ಯಯ ದಕ್ಷತೆ ಜಾರಿಯಾಗಬೇಕು. ಈ ರೀತಿ ಪ್ರಧಾನಿ ನರೇಂದ್ರ ಮೋದಿ ದೇಶದ ಜನರಿಗೆ ಅಷ್ಟ ಸಂದೇಶವನ್ನ ನೀಡಿದ್ದಾರೆ. ಇಲ್ಲ, ಫಸ್ಟ್ ವಾರ್ ಸ್ಟಾರ್ಟ್ ಆಗೋಕ್ಕೆ ಮುಂಚಿತವಾಗಿ ಹೇಗಿತ್ತು ಅದಾದಮೇಲೆ ಆಗಿಲ್ಲ, ಸ್ವಲ್ಪ ಡಲ್ ಆಗಿದೆ. ಏನು ಲೋಡ್ಸ್ ರಿಕ್ವೈರ್ಮೆಂಟು ಪ್ರಾಡಕ್ಟ್ಗಳು ಬರ್ತಾ ಇಲ್ಲ. ಅಲ್ಲಿ ಫಾರಿಂಗಿಂದ ಪ್ರಾಡಕ್ಟ್ಗಳು ರಿಲೀಸ್ ಆದರೆ ತಾನೇ ನಮಗೆ ಕೊಡೋಕ್ಕಾಗೋದು, ಅದರಿಂದ ಕೊಡ್ತಾ ಇಲ್ಲ. ನಮಗೂ ಇವಾಗ ದಿನ ಲೋಡ್ ಬರೋದನ್ನ ಸ್ವಲ್ಪ ದಿನ ಬಿಟ್ಟು ದಿನ ಈ ಥರ ಡಿಲೇ ಆಗಿ ಲೋಡ್ಗಳು ಬರ್ತವೆ. ಎಲ್ಲ ನಮಗೆ ಅಂತಲ್ಲ, ಟೋಟಲ್ ಎಲ್ಲರಿಗೂ ಫಿಲ್ಟ್ರ್ ಮಾಡಿ ಕೊಡ್ತಾ ಇರ್ತಾರೆ. ಮೊದಲು ನಮ್ಗೆ ಅವಶ್ಯಕತೆ ಇದ್ದಾಗ ತರಿಸ್ಕೊತಾ ಇದ್ವಿ. ಈಗ ನಮ್ಗೆ ಅವಶ್ಯಕತೆ ಇದೆ ಅಂದರೂ ಸಿಗೋದು ಸ್ವಲ್ಪ ಡೌಟು. ಹೇಳೋಕ್ಕಾಗಲ್ಲ, ಹಿಂಗೆ ಅಂತ ಹೇಳೋಕ್ಕೆ ಬರಲ್ಲ. ಇವಾಗ ನಮ್ಮದು ಒಂದು ಬಂಕ್ಗಳಿಲ್ಲ, ತುಂಬ ಇದೆ. ಸೊ ಈಗ ಜನರಿಗೆ ಕಡಿಮೆ ಯೂಸ್ ಮಾಡಿ ಅಂತ ಸಂದೇಶ ಕೊಟ್ಟಿದ್ದಾರೆ, ಅದು ಒಳ್ಳೆಯದು. ಇವಾಗ ನಮ್ಮದು ಅಗತ್ಯ ಜಾಸ್ತಿ ಆದಾಗ ಅವ್ರಿಗೆ ಜಾಸ್ತಿ ತರಿಸ್ಬೇಕು ಅನಿಸುತ್ತೆ. ಅದರಿಂದ ಅವರು ಅಲ್ಲಿಂದ ಕಮ್ಮಿ ತರಿಸ್ಕೋಬೇಕು ಅಂದರೆ ನಮ್ಮ ಅಗತ್ಯ ಅದಕ್ಕೆ ಕಮ್ಮಿ ಮಾಡ್ಕೋಬೇಕಲ್ವಾ. ಇಲ್ಲ, ಫಸ್ಟ್ ವಾರ್ ಪ್ರಧಾನಿ ನರೇಂದ್ರ ಮೋದಿ ಅವರು ನೀಡಿದಂತಹ ಅಷ್ಟ ಸಂದೇಶಕ್ಕೆ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಕೌಂಟರ್ ಕೊಟ್ಟಿದ್ದಾರೆ. ಇವು ಧರ್ಮೋಪದೇಶಗಳಲ್ಲ, ವೈಫಲ್ಯಕ್ಕೆ ಸಾಕ್ಷಿ ಅಂತ ರಾಹುಲ್ ಹೇಳಿದ್ದಾರೆ. ರಾಜಿ ಮಾಡಿಕೊಂಡ ಪ್ರಧಾನಿ ಅಧಿಕಾರದಲ್ಲಿರೋದಕ್ಕೆ ಸಾಧ್ಯ ಇಲ್ಲ. ಜವಾಬ್ದಾರಿಯಿಂದ ತಪ್ಪಿಸಿಕೊಳ್ಳಲು ಜನರ ಮೇಲೆ ಎಲ್ಲವನ್ನು ಹಾಕ್ತಾ ಇದ್ದಾರೆ. ಚಿನ್ನ ಖರೀದಿಸಬೇಡಿ, ಕಡಿಮೆ ಪೆಟ್ರೋಲ್ ಬಳಸಲು ಮನವಿ ಮಾಡಿದ್ದಾರೆ. ಪ್ರಧಾನಿ ಮೋದಿ ಸಲಹೆಗೆ ಸಂಸದ ರಾಹುಲ್ ಗಾಂಧಿ ಕಿಡಿಕಾರಿದ್ದಾರೆ. ವೈಫಲ್ಯ ಎದ್ದು ಕಾಣ್ತಾ ಇದೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ರಾಹುಲ್ ಗಾಂಧಿ. ನಿನ್ನೆ ಪ್ರಧಾನಿ ನರೇಂದ್ರ ಮೋದಿ ಅವರು ನೀಡಿದಂತಹ ಅಷ್ಟ ಸಂದೇಶಕ್ಕೆ ರಾಹುಲ್ ಗಾಂಧಿ ಟ್ವೀಟ್ನ ಮೂಲಕ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇದು ವೈಫಲ್ಯ ಇದೆ ಅನ್ನೋದು ತೋರಿಸ್ತಾ ಇದೆ. ವೈಫಲ್ಯ ಎದ್ದು ಕಾಣ್ತಾ ಇದೆ. ಚಿನ್ನ ಖರೀದಿಸಬೇಡಿ, ವಿದೇಶ ಪ್ರವಾಸ ಮಾಡಬೇಡಿ, ಎಲ್ಲ ಸಂದೇಶವನ್ನೇನು ಪ್ರಧಾನಿ ಕೊಟ್ಟಿದ್ದಾರೆ. ಕಡಿಮೆ ಪೆಟ್ರೋಲ್ ಬಳಸಿ, ಗೊಬ್ಬರ, ಅಡುಗೆ ಎಣ್ಣೆ ಕಡಿಮೆ ಬಳಸಿ, ಈ ರೀತಿ ರಾಜಿ ಮಾಡಿಕೊಂಡಂತಹ ಪ್ರಧಾನಿ ಅಧಿಕಾರದಲ್ಲಿರೋದಕ್ಕೆ ಸಾಧ್ಯ ಇಲ್ಲ. ಜವಾಬ್ದಾರಿಯಿಂದ ತಪ್ಪಿಸಿಕೊಳ್ಳೋದಕ್ಕೆ ಎಲ್ಲ ಹೊರೆಯನ್ನ ಜನರ ಮೇಲೆ ಹಾಕ್ತಾ ಇದ್ದಾರೆ. ಇವು ಧರ್ಮೋಪದೇಶಗಳಲ್ಲ, ವೈಫಲ್ಯದ ಪುರಾವೆಗಳಾಗಿವೆ ಅಂತ ರಾಹುಲ್ ಗಾಂಧಿ ಟ್ವೀಟ್ ಮಾಡಿದ್ದಾರೆ. ಇಷ್ಟು ವರ್ಷಗಳಲ್ಲಿ ಮೋದಿ ದೇಶವನ್ನ ಎಷ್ಟರ ಮಟ್ಟಿಗೆ ತಂದು ನಿಲ್ಲಿಸಿದ್ದಾರೆ ಅಂತಂದ್ರೆ ಇದರಿಂದ ಕ್ಲಿಯರ್ ಆಗುತ್ತೆ. ಸಾರ್ವಜನಿಕರಿಗೆ ಏನ್ ಖರೀದಿಸಬೇಕು, ಏನ್ ಖರೀದಿಸಬಾರದು, ಇದನ್ನ ಮೋದಿ ಹೇಳ್ತಿದ್ದಾರೆ. ಪ್ರಧಾನಿ ಸಲಹೆಯ ಬೆನ್ನಲ್ಲೇ ಕೇಂದ್ರ ರಕ್ಷಣಾ ಸಚಿವರಿಂದ ಸಭೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮೀಟಿಂಗ್ ಕೂಡ ಆರಂಭ ಆಗುತ್ತೆ. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರ ನೇತೃತ್ವದಲ್ಲಿ ನಡೆಯುವಂತಹ ಮೀಟಿಂಗ್ ಇದು. ಜೈಶಂಕರ್, ಪಿಯೂಷ್ ಗೋಯಲ್ ಸೇರಿ ಹಲವು ನಾಯಕರು ಈ ಸಭೆಯಲ್ಲಿ ಭಾಗಿಯಾಗ್ತಾರೆ. ಜನರಿಗೆ ಕೆಲ ಸಲಹೆಗಳ ಪಾಲನೆ ಕಡ್ಡಾಯಗೊಳಿಸುತ್ತಾ ಕೇಂದ್ರ, ಆ ನಿಟ್ಟಿನಲ್ಲಿಯೇ ಈ ಸಭೆಯ ಪೆಟ್ರೋಲ್ ಡೀಸೆಲ್ ಬೆಲೆಯ ಏರಿಕೆಯ ಬಗ್ಗೆ ರಕ್ಷಣಾ ಸಚಿವರ ನೇತೃತ್ವದಲ್ಲಿ ನಡೆಯುವಂತಹ ಸಭೆಯಲ್ಲಿ ಚರ್ಚೆಯಾಗುವ ಸಾಧ್ಯತೆಗಳಿದೆ. ಮೋದಿ ಸಂದೇಶದ ಬೆನ್ನಲ್ಲೇ ಸಭೆ ಬಹಳ ಕುತೂಹಲವನ್ನ ಮೂಡಿಸಿದೆ. ಪ್ರಧಾನಿ ನರೇಂದ್ರ ಮೋದಿ ನಿನ್ನೆ ಅಷ್ಟ ಸಂದೇಶವನ್ನ ಕೊಟ್ಟಿದ್ದಾರೆ ದೇಶದ ಜನರಿಗೆ. ಕೊರೋನಾ ಟೈಮ್ ರೀತಿ ವರ್ಕ್ ಫ್ರಮ್ ಹೋಮ್ ಮರು ಜಾರಿ ಮಾಡಿ, ಆನ್ಲೈನ್ ವರ್ಚುವಲ್ ಆಗಿ ಸಭೆಗಳನ್ನ ನಡೆಸಿ, ಸ್ವಂತ ವಾಹನ ಬಿಟ್ಟು ಬಸ್, ಮೆಟ್ರೋ, ರೈಲನ್ನ ಬಳಸಿ, ಅನಗತ್ಯ ವಿದೇಶಿ ಪ್ರವಾಸ, ರಜೆ, ವಿದೇಶಿ ಮದುವೆ ಬಿಟ್ಬಿಡಿ, 1 ವರ್ಷ ಅನಗತ್ಯವಾಗಿ ಚಿನ್ನವನ್ನ ಖರೀದಿ ಮಾಡಬೇಡಿ, ಗೊಬ್ಬರ ಬಳಕೆ 50% ಇಳಿಸಿ, ಸಾವಯವ ಕೃಷಿಯನ್ನ ಮಾಡಿ ಅಂತ ಸಂದೇಶ ಕೊಟ್ಟಿದ್ದಾರೆ. ಇದರ ಜೊತೆಗೆ ಕೃಷಿಗೆ ಡೀಸೆಲ್ ಬಿಟ್ಟು ಸೌರ ಶಕ್ತಿ ಪಂಪ್ ಸೆಟ್ ಅನ್ನ ಬಳಸಿ, ಕೊರೋನಾ ಕಾಲದ ರೀತಿ ಮಿತವ್ಯಯ ದಕ್ಷತೆ ನಮ್ಮ ಗುರಿಯಾಗ್ಲಿ ಅಂತ ಸಂದೇಶ ನೀಡಿದ ಬೆನ್ನಲ್ಲೇ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.